ಸೊ ಕಾಜಲ್ ಅವರು ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ ಆಗೋದಕ್ಕೆ ಮೇನ್ ರೀಸನ್ ಸುದೀಪ್ ಸರ್. ಖಂಡಿತವಾಗ್ಲು. ವೆರಿ ನೈಸ್, ವೆರಿ ನೈಸ್. ಸಂಜಿತ್ ಅವರೇ, ಸಿನಿಮಾದಲ್ಲಿ ಓಪನಿಂಗ್ ಟೈಟಲ್ ಕಾರ್ಡ್ನಲ್ಲಿ ಇಂಟ್ರೊಡ್ಯೂಸಿಂಗ್ ಜೂನಿಯರ್ ಕಿಚ್ಚ ಸಂಚಿತ್ ಸಂಜೀವ್ ಅಂತ ಒಂದು ಟೈಟಲ್ ಕಾರ್ಡ್ ಬೀಳುತ್ತೆ. ಜೂನಿಯರ್ ಕಿಚ್ಚ ಆ ಟೈಟಲ್ಲು ನಿಮಗೆ ಪ್ಲೆಜರ್ ಅನ್ನಿಸ್ತಾ, ಪ್ರೆಷರ್ ಅನ್ನಿಸ್ತಿದೆಯಾ? ಔಟ್ ಆ್ಯಂಡ್ ಔಟ್ ಪ್ಲೆಷರ್ ಸರ್, ಔಟ್ ಆ್ಯಂಡ್ ಔಟ್. ನನಗೆ ಆ ಪ್ರೆಷರ್ ನನಗೇನಂದರೆ ಎಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಐ ವಿಲ್ ಓಕೆ ಅಟ್ಲೀಸ್ಟ್ ಒಂದು ಹತ್ತಿರ ಅಟ್ಲೀಸ್ಟ್ ನಾನು ಏನಾದರೂ ಅಂದರೆ ಕೆಟ್ಟ ಹೆಸರು ಮಾಡೋಕ್ಕಂತೂ ನಾನು ಆ ಥರ ಕೆಲಸ ನಾನು ಮಾಡೋಣ, ಅದು ಗೊತ್ತಿತ್ತು ನನಗೆ. ಆ್ಯಂಡ್ ಪ್ಲಸ್ ಅದು ಜನನೇ ಕೊಟ್ಟಿದ್ದು ಆ್ಯಕ್ಚುಲಿ ನಮಗೆ. ಯಾವಾಗ ನಾವು ಇದೆಲ್ಲ ಮಾಡ್ತಾ ಇದ್ವೋ ಅವ್ರು ಯಾವಾಗ ಕರೆಯೋಕ್ಕೆ ಶುರು ಮಾಡಿದ್ರು ಅದು ದೀಪಮ್ಮ ಕಿವಿಗೆ ಬಿದ್ದಾಗ ಅವರೇ ಹೇಳಿದ್ರು ಇಲ್ಲ ಇದು ಹಾಕೋಣ, ಇದು ಚೆನ್ನಾಗಿರುತ್ತೆ. ಆ್ಯಂಡ್ ನನಗೇನು ಪ್ರೆಷರ್ ಅನಿಸ್ಲಿಲ್ಲ ಸರ್ ಅದು. ಓಕೆ, ಯಾ ಇಟ್ಸ್ ಏನೇ ಇದ್ದಿದ್ರು ಇಟ್ಸ್ ಒನ್ ಆ್ಯಡೆಡ್ ಬ್ಲೆಸ್ಸಿಂಗ್ ನನಗೆ ಅದಕ್ಕೆ. ಸೂಪರ್ ಸೂಪರ್. ಮತ್ತು ಆ ಜವಾಬ್ದಾರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದು ಕೂಡ ಅಗೇನ್ ಬಿಗ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್. ಖಂಡಿತವಾಗ್ಲು. ನನಗೆ ಸಮ್ಟೈಮ್ಸ್ ಅವ್ರು ಹೇಳ್ತಾರಲ್ಲ, ಅಂದರೆ ತುಂಬ ಪ್ರೆಷರ್ ಇದ್ದಾಗ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಬೆಟರ್ ಅಂದರೆ ಇಲ್ಲ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಜಾಸ್ತಿ ಆಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಆಲ್ರೆಡಿ ಸೆಟ್ ಆಗಿರುತ್ತೆ, ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಇರುತ್ತೆ. ಆ್ಯಂಡ್ ಐ ಆಮ್ ಒನ್ ಲೈಕ್ ದಟ್ ಪರ್ಸ್ನಾಲಿಟಿ ವೈಸ್ ನನಗೆ ಹಂಗೆ ಇರೋದು. ನನಗೆ ಅಂದರೆ ಒಂದು ತುಂಬ ಪ್ರೆಷರ್, ತುಂಬ ಆ ಥರದ ಒಂದು ಸಿಚುವೇಶನಲ್ಲಿ ಹಾಕಿದ್ರೆ ಮೈ ಪರ್ಫಾರ್ಮೆನ್ಸ್ ಇಸ್ 10 times ಬೆಟರ್. ಅಂದರೆ ಇಲ್ಲ ನಾನು ಏನಾದರೂ ಪ್ರೂವ್ ಮಾಡಲೇಬೇಕು ಅಂತ. ಸೊ ನಾನು ಆ ಪ್ರೆಷರ್ ಅಂಡರ್ ನಾನೇನು ಕ್ರ್ಯಾಕ್ ಆಗಿಲ್ಲ. ನಮಗೆ ನಾವು ಸುದೀಪ್ ಸರ್ ಮನೆಗೆ ಯಾವಾಗ ಬಂದರೂ ಕೂಡ ನಿಮ್ಗೆ ಹಾಯ್ ಬಾಯ್ ಹೇಳ್ತಿದ್ದಾಗ ನಿಮ್ಮನ್ನು ನೀವು ಮಾತಾಡ್ತಾ ಇದ್ದಿದ್ದ ವೇ, ನಿಮ್ಮ ನೇಚರ್ನ ನಾವು ಗಮನಿಸ್ದಂಗೆ ಯು ಆರ್ ಮಚ್ ಇಂಟ್ರೋವರ್ಟ್ ಅಂತ ನಮ್ಗೆ ಅನಿಸುತ್ತೆ, ನಾಟ್ ಎಕ್ಸ್ಪ್ರೆಸಿವ್ ಅಂತ ಅನಿಸುತ್ತೆ. ಬಟ್ ಸಿನಿಮಾಗೆ ಬಂದಾಗ ಅದನ್ನೆಲ್ಲವೂ ಬದಿಗಿಟ್ಟು ನೀವು ಅದಕ್ಕೆ ಏನು ಜಸ್ಟಿಫಿಕೇಶನ್ ಕೊಡಬೇಕು ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ. ಎಮೋಷನ್ಸ್ನ ಕ್ಯಾರಿ ಮಾಡೋದಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದಿರ್ಬೋದು, ಪ್ರೆಷರ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಇದೆಲ್ಲವೂ ನೀಟಾಗಿ ಡೆಲಿವರ್ ಮಾಡಿದ್ದೀರಾ. ಸೊ ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೂ ಮೊದಲ ಸಿನಿಮಾದ ಪಾತ್ರಕ್ಕೂ ವೇರಿಯೇಷನ್ಸ್ ಬಗ್ಗೆ ಮಾತಾಡೋದಾದರೆ? ನೀವು ಹೇಳ್ದಂಗೆ ಐ ಟೆಲ್ ಯು, ನನಗೆ ಆ್ಯಕ್ಟಿಂಗ್ ಅನ್ನೋದು ಏನಕ್ಕೆ ಇಷ್ಟ ಅಂದರೆ ಈ ಒಂದು ಕಲೆ ಫಾರ್ಮ್ ನನಗೆ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ಆ ಒಂದು ನಾವು ನಮ್ಮನ್ನೇ ಮರೆತುಬಿಟ್ಟು ಒಂದು ಕ್ಯಾರೆಕ್ಟರಿಗೆ ಹೋಗ್ತೀವಲ್ಲ, ನನಗೆ ಅದು ನಮಗೆ ನಮ್ಮದೇ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಲೈಫಲ್ಲಿ, ರಿಯಲ್ ಲೈಫಲ್ಲಿ ನಾನು ಹೇಳ್ತಾ ಇರೋದು. ಅದಷ್ಟೂ ಸೈಡಿಗೆ ಇಟ್ಟು ಒಂದು ಪಾತ್ರಗೆ ಏನು ಮಾಡಬೇಕು ಅದು ಮಾಡೋಕ್ಕೆ ಹೋಗ್ತೀವಲ್ಲ, ಇಟ್ ಈಸ್ ಸೋ ಮಚ್ ಆಫ್ ಫ್ರೀಡಮ್ ಆ್ಯಕ್ಚುಲಿ. ಐ ಆಮ್ ಆ್ಯಕ್ಚುಲಿ ನೀವು ಹೇಳ್ದಂಗೆ ಇಂಟ್ರೋವರ್ಟೇ ನಾನು ರಿಯಲ್ ಲೈಫಲ್ಲೂ. ಅಂದರೆ ಬಟ್ ನನಗೆ ಇಷ್ಟವಾಗಿ ಗೊತ್ತಿರೋ ಜನ ಜೊತೆ ನಾನು ತುಂಬಾ ಲೈಕ್ ಜೆಲ್ ಆಗ್ತೀನಿ. ಬಟ್ ಐ ಆಮ್ ಸ್ಟಿಲ್ ಒಂದಿಷ್ಟು ಇನಿಬಿಷನ್ಸ್ ಆ ಥರದ್ದು ಇದ್ದೇ ಇರುತ್ತೆ. ಬಟ್ ನನಗೆ ಅದನ್ನಷ್ಟೂ ಮರ್ತಿ ಒಂದು ಕ್ಯಾರೆಕ್ಟರಿಗೆ ಮಾಡಿ ಹೋಗೋದಿದೆಯಲ್ಲ, ನಮಗೆ ಲೈಫಲ್ಲಿ ನನಗೆ ಏನೇನು ಎಕ್ಸ್ಪ್ರೆಸ್ ನಾನು ಆ ಥರ ನನ್ನ ಲೈಫಲ್ಲೇ ಹತ್ತಿಲ್ಲ. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಅದಷ್ಟೂ ನನಗೆ ಏನೇನೋ ನೆನಪಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಸರ್. ಆ್ಯಂಡ್ ಪ್ಲಸ್ ಆ ಕ್ಯಾಮ್ರಾ ಮುಂದೆ ನಿಮಗೆ ಆ ಒಂದು ಅವಕಾಶ ಕೊಡುತ್ತಲ್ಲ ಅದು, ಅಂದರೆ ಗೋ ಫಾರ್ ಇಟ್. ಮೇ ಬಿ ಆ್ಯಸ್ ಅನ್ ಆಡಿಯನ್ನು ನಾನು ಸಿನಿಮಾ ನೋಡೋದು ಅದು ಸಿಂಪತಿ ಆಗುತ್ತೆ. ಆ್ಯಸ್ ಅನ್ ಆರ್ಟಿಸ್ಟು ನೀವು ಅದನ್ನು ಅಂದರೆ ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡೋದು ಅದು ಎಂಪತಿ ಆಗುತ್ತೆ ಅನಿಸುತ್ತೆ. ಖಂಡಿತವಾಗ್ಲು. ಯಾ ವೆರಿ ಟ್ರೂ, ವೆರಿ ಟ್ರೂ. ನಮ್ಮ ಲೈಫಲ್ಲಿ ನಾವು ಆ್ಯಕ್ಚುಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವೋ, ನಾನು ಹೇಳ್ತಾ ಇರೋದು ಆ್ಯಸ್ ಅನ್ ಆ್ಯಕ್ಟರ್ ಅದು ನನ್ನ ಮೆಥಡ್. ಅದು ಎಲ್ಲರೂ ಹಂಗೆ ಮಾಡಬೇಕು ಇದೇ ಕರೆಕ್ಟ್ ರೀತಿ ಅಂತ ಹೇಳ್ತಾ ಇಲ್ಲ ನಾನು. ಕೆಲವ್ರು ದೇ ಆರ್ ಸೋ ನ್ಯಾಚುರಲ್ ದಟ್ ಸುಮ್ಮನೆ ಟಪ್ಪ ಹಿಂಗೆ ಹೇಳಿದ್ರೆ ಅಳ್ತಾರೆ, ಏನೇನೋ ಮಾಡ್ತಾರೆ. ಬಟ್ ನನಗೆ ಹಂಗಿರಲಿಲ್ಲ. ನನಗೆ ಐ ಹ್ಯಾವ್ ಟು, ನನಗೆ ಒಂದು ಮೆಥಡ್ ಇರುತ್ತೆ, ನನ್ನದೇ ಒಂದು ಪ್ರಾಸೆಸ್ ಅಂತ ಇರುತ್ತೆ. ನನಗೆ ಏನೇನೋ ಥಿಂಕ್ ಮಾಡ್ಬೇಕು ಅವಾಗ, ಅಂದರೆ ನನ್ನ ಲೈಫಲ್ಲಿ ಏನೇನಾಗಿದೆ, ನನಗೆ ಯಾವ ಥರ ನೋವಾಗಿರ್ಬೋದು ಅಥವಾ ಖುಷಿಯೇ ಆಗಿರ್ಬೋದು, ಬಟ್ ಅದಷ್ಟೂ ನಾನು ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಯಾ ನೀವು ಹೇಳ್ದಂಗೆ ಇಟ್ ಇಸ್ ಅ ಲಾಟ್ ಆಫ್ ಎಂಪತಿ. ಐ ಥಿಂಕ್ ಟು ಬಿ ಅಷ್ಟು ಅಟೆಂಟಿವ್ ಆಗಿರಬೇಕು ಲೈಫಲ್ಲೂ. ಅಂದರೆ ಏನು ನಡೀತಾ ಇದೆ ಅಕ್ಕಪಕ್ಕ, ಏನು ನಡೀತಾ ಇದೆ, ಫಸ್ಟ್ ಆಫ್ ಆಲ್ ನನ್ನ ಒಳಗಡೆ ಯಾವ ಥರ ಫೀಲಿಂಗ್ ಬರ್ತಾ ಇದೆ, ನನಗೇನು ಅನಿಸ್ತಾ ಇದೆ, ಅದಷ್ಟೂ ಒಂಥರ ತಲೆಯಲ್ಲಿ ಇರುತ್ತೆ ಯಾವಾಗಲೂ. ಮತ್ತು ಹೇಳ್ದಂಗೆ ಆ್ಯಕ್ಟಿಂಗ್ ಗಿವ್ಸ್ ಯು ದಟ್ ಆಪರ್ಚುನಿಟಿ, ಹೋಗಿ ಎಲ್ಲನೂ ಅದಷ್ಟೂ ರಿಲೀಸ್ ಮಾಡ್ಬೋದು ಅಲ್ಲಿ. ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಇಟ್ ವಾಸ್ ಅ ವೆರಿ ಗುಡ್ ಪಾಯಿಂಟ್. ಆ್ಯಕ್ಚುಲಿ ನಿಮಗೆ ಸಿಂಪತಿ ಆ್ಯಸ್ ಅನ್ ಆಡಿಯನ್ಸ್ ಸಿಂಪತಿ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಆ್ಯಕ್ಟರಿಗೆ ಅದು ಎಂಪತಿನೇ. ಹೌದು. ಎಸ್, ನಿಮಗೆ ಮ್ಯಾಂಗೋ ಪಚ್ಚ ಸಿನಿಮಾ ಬಿಫೋರ್ ರಿಲೀಸು ಸಾಕಷ್ಟು ಜನಕ್ಕೆ ತೋರಿಸಿದ್ರಿ, ಮನೆಯಲ್ಲೇ ಸ್ಪೆಷಲ್ ಶೋಸ್ ಮಾಡಿ, ಆಲ್ಮೋಸ್ಟ್ ಅಲ್ಲಿ ಮೀಡಿಯಾದ ಎಲ್ಲ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಡಿಟರ್ಸ್ನ ಕರೆದು ಸ್ಪೆಷಲ್ ಶೋಸ್ ಮಾಡಿದ್ರು. ಇಂಡಸ್ಟ್ರಿ ಅವ್ರು ತುಂಬ ಜನ ಬಂದು ನೋಡಿದ್ರು. ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟು ಯಾರ್ದು, ಯಾರಿಂದ, ಏನಾಗಿತ್ತು?
ನನಗೆ ಆ್ಯಕ್ಚುಲಿ ನನಗೆ ತುಂಬಾ ತಲೆಯಲ್ಲಿ ಇದ್ದಿದ್ದು ಯಾವ್ದು ಗೊತ್ತಾ, ನಾನು ಸುಮಲತಾ ಮ್ಯಾಮ್ನ ತುಂಬ ಸತಿ ಮೀಟ್ ಮಾಡಿದ್ದೀನಿ, ಓಕೆ ತುಂಬ ಸತಿನೂ ಮೀಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅಂಬಿನಿಂಗ್ ವಯಸ್ಸಾಯ್ತು ಟೈಮಲ್ಲಿ ಅಂಬರೀಷ್ ಮಾಮ ಜೊತೆ ಕೆಲಸ ಮಾಡ್ತಾರೋ ನಾನು ಡೈಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಓಕೆ ಬಟ್ ಅಷ್ಟು ಇಂಟರಾಕ್ಷನ್ ಆಗ್ತಾ ಇರಲಿಲ್ಲ. ಹಾ ಅವ್ರು ಯಾವಾಗ ಪಿಕ್ಚರ್ ನೋಡ್ಕೊಂಡು ಮೇಲೆ ಬಂದರು, ಅವ್ರು ಹೇಳಿದ್ರು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಇಲ್ಲಿ ಬಂದಿದ್ದು ಏನಕ್ಕೆ ಅಂದರೆ ಓಕೆ ಸುದೀಪ್ ಕರೆದಿದ್ದಾರೆ ಪಿಕ್ಚರ್ ನೋಡೋಣ ಹೋಗೋಣ ಮನೆಗೆ ಅಂತ. ಬಟ್ ನಾನು ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಂತ. ಸೂಪರ್ ಅಲ್ವಾ. ಯಾ ಆ್ಯಂಡ್ ಅವ್ರು ನಿಜವಾಗ್ಲೂ ಬಂದು ಹೇಳಿದ್ರು ಈಸ್ ಲೈಕ್ ಓಕೆ ನಂದು ಅಂದರೆ ಬಂದು ಕರೆದಿದ್ದಾರಲ್ಲ ಮನೆಗೆ ಬಂದು ಹೋಗೋಣ ಅಂದ್ಕೊಂಡೆ, ಹಾಂ ಔಟ್ ಆಫ್ ರೆಸ್ಪೆಕ್ಟ್ ಆಗಿ ಬಂದು ಹೋಗೋಣ. ಶೀಸ್ ಲೈಕ್ ನಾನು ಈ ಥರ ಒಂದು ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ, ಈ ಥರ ಒಂದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಲವ್ಲಿ ಲವ್ಲಿ. ಅದು ನಿಜವಾಗ್ಲೂ ನಾನು ತಪ್ಕೊಂಡ್ರು, ಫಸ್ಟ್ ಟೈಮ್ ನಾನು ತಪ್ಕೊಂಡಿರೋ ಸುಮಲತಾ ಮ್ಯಾಮ್ನ. ಸೂಪರ್ ಅಲ್ಲ. ಯಾ ಆ್ಯಂಡ್ ದ್ಯಾಟ್ ವಾಸ್ ವೆರಿ ನೈಸ್. ಆ್ಯಂಡ್ ಪ್ಲಸ್ ಇನ್ನೊಂದು ಏನಂದ್ರೆ ಗಣೇಶ್ ಸರ್ ಆಲ್ಮೋಸ್ಟ್ ಒಂದು 1/2 hour 45 minutes ಮಾತಾಡಿದ್ರು. ಬರೀ ನನ್ನ ಬಗ್ಗೆ ಅಂತಲ್ಲ, ಇಡೀ Okay. ಪಿಕ್ಚರ್ ಬಗ್ಗೆ, ಪ್ರತಿಯೊಬ್ರು ಕ್ಯಾರೆಕ್ಟರ್ ಬಗ್ಗೆ, ಅವರಿಗೆ ಮಯೂರ್ ಪಟೇಲ್ ಸರ್ದು ಕ್ಯಾರೆಕ್ಟರ್ ನಾಗಪ್ಪ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರಿಗೆ ಸಿಕ್ಕಾಬಿಡೆ ಇಷ್ಟ ಆಗೋಯ್ತು. ಓಕೆ ಆಲ್ಮೋಸ್ಟ್ ಒಂದು 1/2 hour 45 minutes ಮಾತಾಡಿದ್ರು ಸಿನಿಮಾ ಬಗ್ಗೆ. ನನಗೇನಂದ್ರೆ ಅವ್ರು ಇತ್ತು ಲಾಸ್ಟಲ್ಲಿ ಇಲ್ಲ ಒಂದ್ಸತಿ ಕಪಾಳಕ್ಕೆ ಹೊಡೆದ್ಬಿಡ್ಬೇಕಿತ್ತು ನಾಗಪ್ಪ ಮಹೇಂದ್ರನಿಗೆ. ಅವ್ರಿಗೆ ನನಗೆ ಆ ಥರ ಫೀಲಿಂಗ್, ಅಗ್ರೆಸಿವ್, ಈಸ್ ಫೀಲಿಂಗ್ ಅಗ್ರೆಸಿವ್ ಓಕೆ ಮಾಡಿದಿರ. ನಾನೇ ಚಪ್ಪಾಳೆ ತಟ್ಬಿಡ್ತಾ ಇದ್ದೆ, ನಾನೇ ನಿಂತ್ಕೊಂತಾ ಇದ್ದೆ. ಆ ಝೋನಲ್ಲಿ ಇದ್ರು ಅವರು. ಐ ಥಿಂಕ್ ಸಿನಿಮಾನೇ ಅದಲ್ವಾ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ನಾವ್ ಏನ್ ಅನ್ಕೊಂತೀವಿ ಅದು ಆಗ್ಬಾರ್ದು, ಅದೇ ಸಿನಿಮಾ. ಹೌದು, ನನಗೆ ಆ ಫ್ರಸ್ಟ್ರೇಷನ್ ಅವ್ರಲ್ಲಿ ಕಾಣಿಸ್ತದೆ ಗೊತ್ತಾ, ಒಂದ್ಸತಿ ಕೊಡ್ಬೇಕಿತ್ತು ಅವ್ರಿಗೆ ಅಂತ. ಓಕೆ ಐ ವಾಸ್ ಲೈಕ್ ಸರ್ ದಟ್ ವಾಸ್ ಸೊ. ಬಟ್ ಆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರ್ತಾರಲ್ಲ, ಅಂದ್ರೆ ಹೀಸ್ ವರ್ಕ್ ಫಾರ್ ಸೋ ಮೆನಿ ಮೂವೀಸ್ ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಬಗ್ಗೆ ಅಷ್ಟು ಮಾತಾಡ್ತಾ ಇದಾರೆ ಅಂದ್ರೆ ದೆನ್ ನನಗೆ ಅವಾಗ ತುಂಬಾನೇ ಕಾನ್ಫಿಡೆನ್ಸ್ ಬಂತು ಸಿನಿಮಾದಲ್ಲಿ. ಓಕೆ ನಾವು ಏನೋ ಮಾಡಿದೀವಿ, ಏನೋ ಡಿಫ್ರೆಂಟ್ ಆಗಿ ಡೆಫಿನೆಟ್ ಆಗಿ ಮಾಡಿದೀವಿ ಅಂತ ನನಗೆ ಅನಿಸ್ತು ಅವಾಗ.